ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬಾ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಬಂದಿದ್ದೇನೆ ನೀವು ಮಡನೆ ಹಂಚ್ಕೊಳ್ಳೋಕಂತ ಹೇಳಿ. ಫ್ರೆಂಡ್ಸ್, ಯಾವ ವಿಷಯ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಅಂತಂತಂದರೆ, ಒಂದು ಫೋಟೋವನ್ನು ಸ್ಕೆಚ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಬೆಳಿಗ್ಗೆ ಮೊನ್ನೆ ತಾನೇ ಬೆಳಿಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಅದು ಪೆನ್ಸಿಲ್ ಸ್ಕೆಚ್ ಆಯಿತು. ಇವತ್ತು ಫುಲ್ ಪೆನ್ಸಿಲ್ ಸ್ಕೆಚ್ ಅಲ್ಲದೆ ಫುಲ್ಲು ಒಂದು ಸ್ಕೆಚ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದನ್ನು, ಒಂದು ಫೋಟೋನ ಕಲರ್ ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡೋದನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂದೆ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಯಾರಂತ ನೋಟಿಫಿಕೇಶನ್ ಬರ್ತಾ ಇದರಿಂದ ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವಾರು ಬಗ್ಗೆ ಒಂದು ಮಾಹಿತಿಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಗೂಗಲ್ ಕ್ರೋಮ್ ಬೇಡ, ನಾನು ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡ್ತಾ ನಾನು ಏನು ಮಾಡ್ತೀನಿ, ನನ್ನ ಬಳಿ ಇರ್ತಕ್ಕಂಥ ಒಂದು ಫೋಟೋ ಇದೆ, ಅದನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಒಂದು ಮಿಸ್ಟರ್ ಬೇನ್ ಒಂದು ಫೋಟೋ ಇದೆ. ಈ ಫೋಟೋನ ಒಂದು ಸ್ಕೆಚ್ ಆಗಿ ಯಾವ ರೀತಿ ಪರಿವರ್ತನೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದರೆ ಲಾಕ್ ಆಗಿದೆ ಇದು ಫೋಟೋ, ಅನ್ಲಾಕ್ ಮಾಡ್ಕೋಬೇಕು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಅನ್ಲಾಕ್ ಆಯಿತು. ಸೊ ಈಗ ನಾನು ನ್ಯೂ ಲೇಯರ್ ತಗೊತಾ ಇದ್ದೀನಿ. ಡೂಪ್ಲಿಕೇಟ್ ಲೇಯರು. ಓಕೆ, ಡೂಪ್ಲಿಕೇಟ್ ಲೇಯರ್ ತಗೊಂಡೆ. ಸೊ ನಾನು ಲೇಯರ್ 0 ಕಾಪಿ ಅಂತಿದೆಯಲ್ಲ, ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಸ್ವಲ್ಪ ಝೂಮ್ ಮಾಡ್ಕೊಂಡೆ. ಮಾಡ್ಕೊಂಡ ನಂತರ ಏನು ಮಾಡಬೇಕು, ಫಸ್ಟ್ ಸೆಲೆಕ್ಟಲ್ಲಿ ಹೋಗಬೇಕು. ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು ಫ್ರೆಂಡ್ಸ್, ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಕಲರ್ ರೇಂಜ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಫಸ್ಟಿಗೆ ಈ ಥರ ಇಲ್ಲಿ ಬಂದು ಶ್ಯಾಡೋಸ್ ಅಂತ ಇರ್ತೈತಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಶ್ಯಾಡೋಸ್ ಅಂತ ಆಯಿತಾ. ಕೆಳಗಡೆ ಇದು ಗ್ರೇ ಸ್ಕೇಲ್ ಅಂತಿದೆ, ಗ್ರೇ ಸ್ಕೇಲ್ ಓಕೆ ಮಾಡ್ಕೊಳ್ಳಿ. ಓಕೆ ಅನ್ನಿ. ಈ ಥರ ಇಂಟರ್ಫೇಸ್ ಬರ್ತೈತಿ, ಈ ಥರ ಇಮೇಜ್ ಆಗುತ್ತೆ, ನೋಡ್ತಾ ಇರ್ಬೋದು. ಓಕೆನಾ ಗೈಸ್? ಸೊ ಈ ಥರ ಬಂತು. ಈ ಥರ ಬಂದ ನಂತರ ಏನು ಮಾಡಬೇಕು, ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡೋಣ. ಓಕೆ, ನೀವು ನೋಡ್ತಾ ಇದ್ದೀರಾ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಈ ಥರ ಆಯಿತಾ. ಈ ಥರ ಆದ ನಂತರ ಇಮೇಜಲ್ಲಿ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸ್, ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಲಾಸ್ಟು 1 2 3 ಥರ್ಡ್ಸ್ ಒಂದು ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ 128 ಇದೆ, 130ಕ್ಕೆ ಇಟ್ಕೊಳ್ಳಿ. 130. ಓಕೆ, ಇಲ್ಲಿ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು ಫ್ರೆಂಡ್ಸ್, ಓಕೆ ಮಾಡಿದ ತಕ್ಷಣ ಏನು ಮಾಡಬೇಕಂತಂದರೆ, ಎಡಿಟಲ್ಲಿ ಹೋಗ್ಬಿಟ್ಟು ಎಡಿಟಲ್ಲಿ ಹೋಗ್ಬಿಟ್ಟು ಕಾಪಿ ಅಂದ ತಕ್ಷಣ ಏನು ಮಾಡಬೇಕು, ಒಂದು ನ್ಯೂ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ನ್ಯೂ ಪೇಜ್ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, ಈಗ ಒಂಥರ ನ್ಯೂ ಪೇಜ್ನ ಝೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮತ್ತು ಎಡಿಟಿಗೆ ಬಂದ ತಕ್ಷಣ ಪೇಸ್ಟ್ ಅಂತಿದೆ, ಪೇಸ್ಟ್ ಅಂದ್ಬಿಡಿ. ಸೊ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈ ಥರ ಬಂದಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಮಾಡೋಣ.
ಯಾವ್ದು ಮಾಡೋಣ, ಇನ್ನೊಂದು ಇದು ಪ್ರಜ್ವಲ್ ದೇವರದಿಂದ ಇದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಡೂಪ್ಲಿಕೇಟ್ ಲೇಯರ್ ತಗೊಂತೀನಿ. ಈಗ ಲಾಕ್ ತೆಗಿತೀನಿ, ಲಾಕ್ ತೆಗೆದು ಡೂಪ್ಲಿಕೇಟ್ ಲೇಯರ್ ತಗೊಂತೀನಿ. ಓಕೆ, ಡೂಪ್ಲಿಕೇಟ್ ಲೇಯರ್ ಆಯಿತು. ಈ ಕಲರಲ್ಲಿ ಸೆಲೆಕ್ಟಲ್ಲಿ ಹೋಗಿದೆ, ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಕಲರ್ ರೇಂಜ್ ಅಂತೆ, ಕಲರ್ ರೇಂಜಲ್ಲಿ ಹೋಗ್ಬಿಟ್ಟು ಶ್ಯಾಡೋ ತಗೊತೀನಿ. ಇಲ್ಲಿ ಗ್ರೇಸೆಲ್ಲ ಓಕೆ ಇದೆ. ಓಕೆ ಫ್ರೆಂಡ್ಸ್, ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಮೇಜಲ್ಲಿ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಲಾಸ್ಟ್ ಥರ್ಡ್ ಬಟನ್ನು 128 130 ಇಟ್ಕೊತೀನಿ. ಓಕೆ, 133 ಸೊ ನೆಕ್ಸ್ಟ್ ಎಡಿಟಲ್ಲಿ ಹೋಗ್ತೀನಿ, ಕಾಪಿ ಅಂತೀನಿ. ಕಾಪಿ ಅಂದ ತಕ್ಷಣ ನ್ಯೂ ಪೇಜ್ ಕ್ರಿಯೇಟ್ ಮಾಡ್ಕೊತೀನಿ. ಕ್ರಿಯೇಟ್ ಮಾಡ್ಕೊಂಡು ಎಡಿಟಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಅಂತೀನಿ. ಸೊ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ರಜ್ವಲ್ ದೇವರಾಜನ್ ಫೋಟೋ ಸ್ಕೆಚ್ ಆಗಿ ಬಂದಿದೆ. ಓಕೆ ಗೈಸ್, ಇವತ್ತಿನ ವೀಡಿಯೋ ಇದಾಗಿತ್ತು. ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.